ಹಲಸೂರಿನ ಮರ್ಸಿ ಟೌನ್ನಲ್ಲಿ ಎಲೆಕ್ಟ್ರಿಕ್ ಬೈಕ್ ಬ್ಯಾಟರಿ ಬ್ಲಾಸ್ಟ್ ಆಗಿ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಆಟೋ ಚಾಲಕನಾಗಿದ್ದಂಥ ಲೂತ್ ನಾಥನ್ ಮೃತಪಟ್ಟಿರುವಂತಹ ವ್ಯಕ್ತಿ ರಾತ್ರಿ ಮನೆ ಹಾಲ್ನಲ್ಲಿ ಬ್ಯಾಟರಿ ಚಾರ್ಜ್ಗೆ ಹಾಕಿ ಪಕ್ಕದಲ್ಲೇ ಮಲ್ಕೊಂಡಿದ್ದಾಗ ಸ್ಫೋಟಗೊಂಡಿದೆ. ಬ್ಲಾಸ್ಟ್ ಪರಿಣಾಮ ಮನೆಯಲ್ಲಿದ್ದಂತಹ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿವೆ. ಆಟೋ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದಂತಹ ಮೃತ ವ್ಯಕ್ತಿ ಲೂತ್ ನಾಥನ್ ಇದರಿಂದ ಬೈಕ್ನಿಂದ ಬ್ಯಾಟರಿಯನ್ನ ಹೊರಗೆ ತೆಗೆದು ನೆಲಮಹಡಿ ಮನೆ ಹಾಲ್ನಲ್ಲಿ ಚಾರ್ಜ್ಗೆ ಹಾಕಿದ್ರು. ನಂತರ ಅದ್ರ ಪಕ್ಕದಲ್ಲೇ ಮಲ್ಕೊಂಡಿದ್ರು. ಅಷ್ಟರಲ್ಲೇ ಬ್ಯಾಟರಿ ಬ್ಲಾಸ್ಟ್ ಆಗಿದ್ದು ಮನೆ ಸಂಪೂರ್ಣವಾಗಿ ಹೊತ್ತಿ ಉರಿದಿದೆ. ಸ್ಥಳೀಯರು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಆದರೆ ಸೇರಿಸುವಷ್ಟರಲ್ಲೇ ಗಂಭೀರವಾಗಿ ಗಾಯಗೊಂಡಿದ್ದಂತಹ ಲೂತ್ ನಾಥನ್ ಮೃತಪಟ್ಟಿದ್ದಾರೆ. ಸದ್ಯ ಈ ಘಟನೆಗೆ ಸಂಬಂಧಪಟ್ಟಂತೆ ಹಲಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ. ಚಾರ್ಜ್ ಹಾಕೊಂಡು ಮಲಗಿದ್ದಾರೆ. ಪಕ್ಕದಲ್ಲೇ ಮಲ್ಕೊಳ್ತಿದ್ರು ಸರ್. ಸೌಂಡ್ ಬಂತು, ಆವಾಗ ಎಲ್ಲ ಎದ್ದು ಬಂದರು. ಇದು 2 ಕಾಲಕ್ಕೆ ಆಯಿತು ಸರ್. ಎಲ್ಲ ಮಲ್ಕೊಂಡಿದ್ರು. ಬಂದು ಅವ್ರು ಹೆಲ್ಪ್ ಮಾಡಿದರು, ಮೇಲೆ ಇರೋರೆಲ್ಲ ಬಂದು ಹೆಲ್ಪ್ ಮಾಡಿ. ಬಟ್ ಸದ್ಯಕ್ಕೆ ಬಚಾವ್ ಮಾಡೋಕ್ಕಾಗಿಲ್ಲ. ಎಲೆಕ್ಟ್ರಿಕ್ ಬೈಕ್ ಚಾರ್ಜ್ ಹಾಕೊಂಡು ಮಲಗಿದ್ದಾರೆ. ಪಕ್ಕದಲ್ಲೇ ಮಲ್ಕೊಳ್ತಿದ್ರು ಸರ್. ಸೌಂಡ್ ಬಂತು, ಆವಾಗ ಎಲ್ಲ ಎದ್ದು ಬಂದರು. ಇದು 2 ಕಾಲಕ್ಕೆ ಆಯಿತು ಸರ್. ಎಲ್ಲ ಮಲ್ಕೊಂಡಿದ್ರು. ಬಂದು ಅವ್ರು ಹೆಲ್ಪ್ ಮಾಡಿದರು, ಮೇಲೆ ಇರೋರೆಲ್ಲ ಬಂದು ಹೆಲ್ಪ್ ಮಾಡಿ. ಬಟ್ ಸದ್ಯಕ್ಕೆ ಬಚಾವ್ ಮಾಡೋಕ್ಕಾಗಿಲ್ಲ. ಎಲೆಕ್ಟ್ರಿಕ್ ಬೈಕ್ ಚಾರ್ಜ್ ಹಾಕೊಂಡು ಮಲಗಿದ್ದಾರೆ. ಪಕ್ಕದಲ್ಲೇ ಮಲ್ಕೊಳ್ತಿದ್ರು ಸರ್. ಸೌಂಡ್ ಬಂತು, ಆವಾಗ ಎಲ್ಲ ಎದ್ದು ಬಂದರು. ಇದು 2 ಕಾಲಕ್ಕೆ ಆಯಿತು ಸರ್. ಎಲೆಕ್ಟ್ರಿಕ್ ಬೈಕ್ನ ಬ್ಯಾಟರಿ ಸ್ಫೋಟಗೊಂಡ ಹಿನ್ನೆಲೆಯಲ್ಲಿ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿರುವಂಥ ಘಟನೆ ನಗರದ ಹಲಸೂರು ಬಳಿ ನಡೆದಿರುವುದು. ಇಲ್ಲಿನ ಏನು ಮರ್ಫಿ ಟೌನ್ ಏನಿದೆ, ಈ ಒಂದು ಮನೆಯಲ್ಲಿ ಕಳೆದ ರಾತ್ರಿ 3:15 ಸುಮಾರಿಗೆ ಈ ಒಂದು ಘಟನೆ ನಡೆದಿದ್ದು, ಈ ಒಂದು ಅಗ್ನಿ ಅವಘಡದಲ್ಲಿ ಏನು ಲೂತ್ ನಾಥನ್ ಎಂಬ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿರುವಂಥ ಘಟನೆ ಕೂಡ ಈಗ ಬೆಳಕಿಗೆ ಬಂದಿದೆ. ಏನು ನಿನ್ನೆ ಬೆಳಗಿನ ಜಾವ 3:15 ಸುಮಾರಿಗೆ ಮನೆಯಲ್ಲಿ ಒಂದು ಚಾರ್ಜ್ಗೆ ಆಗಿದ್ದಂಥ ಬ್ಯಾಟ್ರಿ ಏನಿದೆ ಅದು ಸ್ಫೋಟಗೊಂಡಿದೆ. ಬಳಿಕ ಸ್ಫೋಟಗೊಂಡ ಪರಿಣಾಮವಾಗಿ ಇಡೀ ಮನೆಗೆ ಬೆಂಕಿ ವ್ಯಾಪಿಸಿದ್ದು, ಆ ವೇಳೆ ಒಂದು ಬೆಂಕಿಯ ಒಂದು ಕೆನ್ನಾಲಿಗೆ ಆ ವ್ಯಕ್ತಿ ಕೂಡ ಈಗ ಸ್ಥಳದಲ್ಲೇ ಸಾವನ್ನಪ್ಪಿರೋದು. ಕೂಡಲೇ ಅಕ್ಕಪಕ್ಕದ ನಿವಾಸಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ಮಾಡಿದಾಗ ಇಡೀ ಮನೆ ಬೆಂಕಿಯಿಂದ ಹೊತ್ತಿ ಇರ್ತಾ ಇತ್ತು. ನಂತರ ಸ್ಫೋಟದ ತೀವ್ರತೆಗೆ ಮನೆಯ ಒಂದು ಗಾಜು ಮತ್ತು ಕಿಟಕಿಗಳು ಕೂಡ ಧ್ವಂಸವಾಗಿದ್ದು, ಈಗಾಗಲೇ ಸ್ಥಳಕ್ಕೆ ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟು ಬೆಂಕಿ ನಂದಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಮನೆಯಲ್ಲಿ ನೋಡ್ಬೋದು, ಏನು ಬೆಂಕಿಯ ತೀವ್ರತೆಗೆ ಮನೆಯಲ್ಲಿದ್ದಂಥ ಎಲ್ಲ ವಸ್ತುಗಳು ಕೂಡ ಸುಟ್ಟು ಕರಕಲಾಗಿದ್ದಾವೆ. ಮತ್ತೆ ಪಕ್ಕದಲ್ಲೇ ಏನು ಎಲೆಕ್ಟ್ರಿಕ್ ಬೈಕ್ ಏನಿದೆ, ಆ ಒಂದು ಬೈಕ್ ಕೂಡ ಸುಟ್ಟು ಕರಕಲಾಗಿರುವಂತಹ ದೃಶ್ಯಗಳನ್ನು ಕೂಡ ಇಲ್ಲಿ ನಾವು ನೋಡಬಹುದಾಗಿದೆ. ಏನು ಅಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಸ್ಫೋಟ ಮತ್ತೆ ಬೆಂಕಿಯ ತೀವ್ರತೆ ಕೂಡ ಹೆಚ್ಚಾಗಿರುವಂಥದ್ದು. ಈ ಒಂದು ಬೈಕ್ನ ಒಂದು ಬ್ಯಾಟರಿಯನ್ನ ಲೂತ್ ನಾಥನ್ ಅವರು ಹೊರಗಡೆ ತೆಗೆದು ಅದನ್ನ ಹೊರಭಾಗದಲ್ಲಿ ಇಟ್ಟು ಒಂದು ಚಾರ್ಜ್ ಅನ್ನ ಮಾಡ್ತಾ ಇರ್ತಾರೆ. ಮತ್ತೆ ಪಕ್ಕದಲ್ಲೇ ಹಾಲ್ನಲ್ಲಿ ಅವರು ಮಲಗಿರುವಂಥ ಸಂದರ್ಭದಲ್ಲಿ ದಿಢೀರನೆ ಆ ಒಂದು ಬ್ಯಾಟ್ರಿ ಕೂಡ ಸ್ಫೋಟ ಆಗಿರೋದು. ಬೆಳಗಿನ ಜಾವ 3:15 ಸುಮಾರಿಗೆ ಈ ಒಂದು ಸ್ಫೋಟಗೊಂಡ ಪರಿಣಾಮವಾಗಿ ಇಡೀ ಮನೆಗೆ ಬೆಂಕಿ ವ್ಯಾಪಿಸಿದ್ದು, ಕೂಡಲೇ ಎಲ್ಲ ವಸ್ತುಗಳು ಕೂಡ ಸುಟ್ಟು ಕರಕಲಾಗಿರೋದು. ಈ ಸಂದರ್ಭದಲ್ಲಿ ಏನು ಲೂತ್ ನಾಥನ್ ಏನಿದ್ದಾನೆ, ಆತ ಏನು ಸೋಫಾ ಅಡಿಯಲ್ಲಿ ಒಂದು ಪತ್ತೆಯಾಗಿರ್ತಾರೆ. ಕೂಡಲೇ ಸ್ಥಳೀಯರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಆತನನ್ನು ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ರು. ಆದರೆ ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿದಂಥ ಆತ ತೀವ್ರ ಸುಟ್ಟ ಗಾಯಗಳಿಂದ ಏನು ಗಂಭೀರ ಗಾಯಗೊಂಡಿರ್ತಾರೆ. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಈಗ ಆತ ಸಾವನ್ನಪ್ಪಿರುವಂಥದ್ದು. ಈಗಾಗಲೇ ಹಲಸೂರು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಒಂದು ಪ್ರಕರಣ ಕೂಡ ದಾಖಲಾಗಿದ್ದು, ಪೊಲೀಸರು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು.